ಇನ್ನು ಬೆಂಗಳೂರಿನ ಕಾಟನ್ ಪೇಟೆಯಲ್ಲೂ ಕೂಡ ಆಟೋ ಚಾಲಕರು ರೊಚ್ಚಿಗೆದ್ದಿದ್ದಾರೆ. ಏಕಾಏಕಿ 105 ರೂಪಾಯಿಗೆ ಹೆಚ್ಚಳ ಆಗಿರೋ ಹಿನ್ನೆಲೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏಕಾಏಕಿ 105 ರೂಪಾಯಿ ಹೆಚ್ಚಳ ಆಗಿರೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಿದೆ. ನಿನ್ನೆ 80 ರೂಪಾಯಿ ಇದ್ದ ಗ್ಯಾಸ್ ದರ ಇವತ್ತು ದಿಢೀರಂತ ಏರಿಕೆ ಆಗಿದೆ. ಮತ್ತೊಂದು ಕಡೆ ಗ್ಯಾಸ್ ಖಾಲಿಯಾಗಿ ಕ್ಯೂ ನಿಂತ್ಕೊಂಡಿದ್ದ ಆಟೋಗಳು, ಇದರಿಂದ ಆಟೋ ಡ್ರೈವರ್ಗಳು ರೊಚ್ಚಿಗೆದ್ದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಾಟನ್ ಪೇಟೆಯ ಎಜಿಎಸ್ ಗ್ಯಾಸ್ ಬಂಕ್ ವಿರುದ್ಧ ಗರಂ ಆಗಿದ್ದಾರೆ ಆಟೋ ಚಾಲಕರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಬಹಳಷ್ಟು ಕಡೆ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಮಧ್ಯರಾತ್ರಿಯಿಂದಲೂ ಕೂಡ ಆಟೋ ಡ್ರೈವರ್ಗಳು ಕ್ಯೂ ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ನಿನ್ನೆ 80 ರೂಪಾಯಿ ಇದ್ದು ಇವತ್ತು ಏಕಾಏಕಿ 105 ರೂಪಾಯಿ ಆಗಿದೆ. ಇನ್ನೊಂದು ಕಡೆ ದುಡಿಮೆ ಸರಿಯಾಗಿ ಸಿಗ್ತಾ ಇಲ್ಲ, ಈ ಕಡೆ ಗ್ಯಾಸ್ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ, ಬೆಲೆ ಏರಿಕೆ ಆಗ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿದ್ದಾರೆ. ಗ್ಯಾಸ್ ಕಂಪನಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಬಂಕ್ಗಳ ವಿರುದ್ಧ. ಜೊತೆಗೆ ದರವನ್ನು ಕೂಡ ಏರಿಕೆ ಮಾಡಿದ್ದಾರೆ ಅಂತ ಹೇಳಿ ಆಟೋ ಡ್ರೈವರ್ಗಳು ಆಕ್ರೋಶಕ್ಕೆ ಒಳಗಾಗಿರುವಂತದ್ದು. ಸದ್ಯ ನಾನು ಇವಾಗ ಕಾಟನ್ ಪೇಟೆಯಲ್ಲಿರುವಂತಹ ಎಜಿಎಸ್ ಆಟೋ ಗ್ಯಾಸ್ ಬಂಕ್ ಅಲ್ಲಿ ಇದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಸಾಲುಗಟ್ಟಿ ಆಟೋಗಳು ನಿಂತಿದೆ. ಹಾಗೆ ಆಟೋ ಡ್ರೈವರ್ಗಳು ಕೂಡ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಯಾಕಂತ ಹೇಳಿದ್ರೆ ಯುದ್ಧದ ಪರಿಣಾಮವಾಗಿ ಸರಿಯಾಗಿ ಗ್ಯಾಸ್ಗಳು ಪೂರೈಕೆ ಆಗ್ತಾ ಇಲ್ಲ. ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಇದನ್ನೇ ಬಂಡವಾಳ ಮಾಡ್ಕೊಂಡಂತಹ ಕೆಲವೊಂದಿಷ್ಟು ಆಟೋ ಗ್ಯಾಸ್ ಬಂಕ್ಗಳು ಹೆಚ್ಚಿನ ದರವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಆಟೋ ಗ್ಯಾಸ್ ಬಂಕ್ ಮುಂದೆ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇರುವಂತದ್ದು. ಆಟೋ ಡ್ರೈವರ್ಗಳನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. ಏನ್ ಹೇಳ್ತೀರಾ ಸರ್? ಮೇಡಮ್, ನಿನ್ನೆ ಎಲ್ಲ 80 ರೂಪಾಯಿ ತಗೊಂಡಿದ್ದಾರೆ, ಇವತ್ತು ಆಟೋಮೆಟಿಕ್ ಆಗಿ 105 ರೂಪಾಯಿ ಮಾಡಿದ್ದಾರೆ. ಸಿಕ್ಕಾಬಿಡೆ ಸುಲಿಗೆ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ತೊಂದರೆ ಇದೆ. ಫೋನ್ ಪೇ ಮೊದಲು ಫೋನ್ ಪೇ ಬೇಕು ಅಂತ, ಫೋನ್ ಪೇ ಇಲ್ಲ ಅಂತ ಅಂದ್ರು, ಕ್ಯಾಶ್ ಕೊಡ್ತೀವಿ ಅಂದ್ರು, ಈಗ ಗ್ಯಾಸ್ ಆಗ್ತಾ ಇಲ್ಲ. ಕ್ಯಾಶ್ ಕೊಡ್ತೀವಿ ಅಂದ್ರೂ ಕೊಡ್ತಾ ಇಲ್ಲ. ಮತ್ತೆ ಕಮಿಷನ್ ಸಿಕ್ಕಾಬಿಟ್ಟೆ. ನೆನ್ನೆ ಎಲ್ಲ 80 ರೂಪಾಯಿ, ಇವತ್ತು 105 ರೂಪಾಯಿ. ಆಟೋಮೆಟಿಕ್ ಆಗಿ ಜಾಸ್ತಿ ರೇಂಜ್ ಮಾಡ್ಕೊಳ್ತಿದ್ದಾರೆ. ಸರ್ಕಾರ ಹೇಳೈತಾ? ಸರ್ಕಾರ ಹೇಳಿದ್ಯಾ ಜಾಸ್ತಿ ಮಾಡಿ ಅಂತ? ಸಿಕ್ಕಾಬಿಟ್ಟೆ ಸುಲಿಗೆ ಮಾಡ್ತಾರೆ. ಸರ್ಕಾರ ಏನ್ ಮಾಡ್ತಾ ಇದೆ? ಇನ್ನ ಸಚಿವರು ಏನ್ ಮಾಡ್ತಾ ಇದಾರೆ? ನಾವು ಆರ್ಡರ್ ಏನ್ ಮಾಡೋಣ? ಇಷ್ಟೊಂದು ರೇಟ್ ಆಗಿದೆ, ನಮ್ಗೇನ್ ರೇಟ್ ಮಾಡಿಲ್ಲ. 36 ರೂಪಾಯಿ ಓಡಿಸ್ತಾ ಇದೀವಿ ನಾವು, ಜಾಸ್ತಿ ಕೇಳ್ತಾ ಏನಿಲ್ಲ. ಗ್ಯಾಸ್ ಎಲ್ಲೂ ಸಿಗ್ತಾನೆ ಇಲ್ವಲ್ಲ, ಹೆಂಗ್ ಜೀವನ ಮಾಡೋದು? ಈಗ ಸರ್ಕಾರ ಏನ್ ಮಾಡ್ತಾ ಇದಾರೆ? 105 ರೂಪಾಯಿ ಮಾಡಿ ಹೆಂಗೆ ಹೇಳಿ? 77 ರೂಪಾಯಿ 74 ಪೈಸೆ ಇತ್ತು ನಿಮ್ ನೆನ್ನೆ. ಇವತ್ತು ನೋಡ್ರೆ 105 ರೂಪಾಯಿ ಮಾಡೋರೆ. ನಾವ್ ಹೆಂಗೆ ಜೀವನ ಮಾಡಕ್? ಪ್ಯಾಸೆಂಜರ್ ಸಿಕ್ಕಲ್ಲ. ಪ್ಯಾಸೆಂಜರ್ ಅಲ್ಲಿ ಏನ್ ಮಾಡ್ತಾರೆ? ಸುಮಾರು ಒಂದು 2 ಕಿಲೋಮೀಟರ್ ಐತೆ. ಇದಕ್ಕೇನು ತೊಂದರೆ ಇಲ್ಲ. ಕಂಟ್ರೋಲ್ ಮಾಡ್ಕೊಳ್ಳಿ. ಅವರು 2 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ತಗೊಂಡ್ರೆ ಕಂಟ್ರೋಲ್ ಮಾಡ್ಕೊಳ್ಳಿ. ಯಾರು ಹೇಳ್ಬಿಟ್ಟು ಆಗಿಲ್ಲ ಅವ್ರಿಗೆ, ಮ್ಯಾನೇಜರ್ಗೆ ಇಬ್ಬರು ಕಂಟ್ರೋಲ್ ಮಾಡ್ಕೊಳ್ಳಿ. ಹಲೋ, ನಿನ್ನೆ 85 ರೂಪಾಯಿ ಇತ್ತು, ಇವಾಗ 105 ರೂಪಾಯಿ. ಆಗ ಮಾತು ಬಂದ್ ಮಾಡ್ತಾವ್. ನಾವು ಕೇಳ್ಕೊಳ್ತಾ ಇದೀವಿ, ಅವ್ನು ಬಿಡ್ತಾ ಇಲ್ಲ. ಆಟೋ ಡ್ರೈವರ್ ಆಕ್ರೋಶ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿ. ನಿನ್ನೆ 80 ರೂಪಾಯಿ 70 ರೂಪಾಯಿಗೆ ಹಾಕ್ತಾ ಇದ್ದಂತಹ ಗ್ಯಾಸ್ ನ ಇವತ್ತು ಏಕಾಏಕಿ 105 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಈ ರೀತಿಯಲ್ಲಿ ಆಯ್ತು ಅಂತ ಹೇಳಿದ್ರೆ ನಾವು ಯಾವ ರೀತಿಯಲ್ಲಿ ಆಟೋವನ್ನ ಓಡಿಸಬೇಕು? ಒಂದು ಕಡೆ ನಮ್ಮ ಆಟೋ ಮೀಟರ್ ದರ ಏನಿದೆ ಅದನ್ನು ಕೂಡ ಏರಿಕೆ ಮಾಡ್ತಾ ಇಲ್ಲ. ಹೀಗಾಗಿ ನಮಗೆ ಬಹಳಷ್ಟು ಕಷ್ಟ ಆಗ್ತಿದೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಇಲ್ಲಿ ಸಾಕಷ್ಟು ಆಟೋ ಡ್ರೈವರ್ಗಳು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಪೊಲೀಸರು ಕೂಡ ಆ ಒಂದು ಆಟೋ ಡ್ರೈವರ್ಗಳನ್ನ ಸಮಾಧಾನ ಪಡಿಸುವಂತಹ ಕೆಲಸಕ್ಕೂ ಕೂಡ ಮುಂದೆ ಆಗ್ತಾ ಇದ್ದಾರೆ. ಆದ್ರೆ ಇಲ್ಲಿ ಎಲ್ಲಾ ಆಟೋ ಡ್ರೈವರ್ಗಳ ಆಕ್ರೋಶದ ಕಟ್ಟೆ ಏನಿದೆ ಅದು ಒಡೆದಿದೆ. ಸೊ ಒಟ್ನಲ್ಲಿ ಈ ಒಂದು ಯುದ್ಧವನ್ನ ಒಂದ್ ರೀತಿಯಲ್ಲಿ ಕೆಲವೊಂದಿಷ್ಟು ಆಟೋ ಗ್ಯಾಸ್ ಏಜೆನ್ಸಿಗಳು ತಮ್ಮ ಬಂಡವಾಳಕ್ಕಾಗಿ ಬಳಸಿಕೊಂಡು ಸುಲಿಗೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಸರ್ಕಾರವೂ ಕೂಡ ಇದ್ರ ಬಗ್ಗೆ ಗಮನವನ್ನ ಹರಿಸಬೇಕಾಗುತ್ತೆ. ಜೊತೆಗೆ ಎಲ್ಲರೂ ಕೂಡ ಯಾವ ರೀತಿಯಲ್ಲಿ ಯಾರೆಲ್ಲ ಆಟೋ ಏಜೆನ್ಸಿಗಳು ಈ ರೀತಿಯಲ್ಲಿ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.